ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದ ನಂತರ ಈಗ ಕಾಂಗ್ರೆಸ್ನಿಂದ ಹೊಸ ವರಸೆ ಶುರುವಾಗಿದೆ. ಮಹಾರಾಷ್ಟ್ರದಲ್ಲಿ ಸೋತ ಕಾಂಗ್ರೆಸ್ನಿಂದ ಹೊಸ ವರಸೆ. ಚುನಾವಣೆಯಲ್ಲಿ ಇವಿಎಂ ಬಳಕೆ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಆಗ್ರಹಿಸ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಮತಪತ್ರ ಬಳಸಲು ಆದೇಶಿಸುವಂತೆ ಅರ್ಜಿ ಕೂಡ ಹಾಕಿತ್ತು. ಇವಿಎಂ ಬಳಸದಂತೆ ಕೋರಿದ್ದಂತಹ ಅರ್ಜಿ, ಆ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಚುನಾವಣೆಯಲ್ಲಿ ಸೋತಾಗ ಮಾತ್ರ ನಿಮಗೆ ಇವಿಎಂ ಮೇಲೆ ಅನುಮಾನ ಬರುತ್ತೆ, ಚುನಾವಣೆಯಲ್ಲಿ ಗೆದ್ದಾಗ ಇವಿಎಂ ಟ್ಯಾಂಪರಿಂಗ್ ಆಗಿರಲ್ಲ ಅಲ್ವೇ ಅಂತ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ನ ಈ ಬಗ್ಗೆ ನೀತಿಗೆ ಚಾಟಿ ಬೀಸಿದೆ ಸುಪ್ರೀಂ ಕೋರ್ಟ್. ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ಕೆ.ಎ. ಪೌಲ್ ಸಲ್ಲಿಸಿದ್ದಂತಹ PIL ಈಗ ವಜಾ ಆಗಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಬ್ಯಾಲೆಟ್ ಪೇಪರ್ ಪದ್ಧತಿ ಮರು ಜಾರಿಗೆ ಸುಪ್ರೀಂ ನಿರಾಕರಿಸಿದೆ. ನ್ಯಾಯಮೂರ್ತಿ ವಿಕ್ರಮ್ನಾಥ್ PB ವರಾಳೆ ವಿಭಾಗೀಯ ಪೀಠದಿಂದ ಬಂದಂತಹ ಆದೇಶ ಇದು. ಸುಪ್ರೀಂ ಕೋರ್ಟ್ ಆದೇಶದಿಂದ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. ಮಹಾರಾಷ್ಟ್ರ ಫಲಿತಾಂಶದ ಬಗ್ಗೆಯೂ ಕೂಡ ಅನುಮಾನ ವ್ಯಕ್ತಪಡಿಸಿದಂತಹ ಕಾಂಗ್ರೆಸ್ ಈಗ ಸುಪ್ರೀಂ ಕೋರ್ಟ್ ಕೂಡ ಸಾಮಾಜಿಕ ಕಾರ್ಯಕರ್ತ ಸಲ್ಲಿಸಿದಂತಹ PIL ಅನ್ನ ವಜಾ ಮಾಡಿದೆ. PIL ವಜಾ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಒಂದು ರೀತಿ ಹಿನ್ನಡೆಯೂ ಕೂಡ ಆಗಿದೆ. ನಮಗೆ ವಿದ್ಯುನ್ಮಾನ ಮತಯಂತ್ರಗಳ ಮೇಲೆ ನಂಬಿಕೆ ಇಲ್ಲ, ಚುನಾವಣೆಗಳನ್ನ ಬ್ಯಾಲೆಟ್ ಪೇಪರ್ನಲ್ಲಿ ನಡೆಸಿ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹಿಸಿದ್ದಾರೆ. ಭಾರತ್ ಜೋಡೋ ಯಾತ್ರೆಯಂತೆ ಮತ್ತೊಂದು ಯಾತ್ರೆ ನಡೆಯುತ್ತೆ. ಅದು ಬ್ಯಾಲೆಟ್ ಪೇಪರ್ ಬಳಸಿಕೊಂಡು ಚುನಾವಣೆಗಾಗಿ ಪ್ರಚಾರ ಮಾಡ್ತೀವಿ, ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತೀವಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. SC, ST, OBC, गरीब तबके के लोग, छोटे कम्युनिटी के लोग, ये लोग जो अपना वोट दे रहे हैं वो वोट फजूल जा रहा है. नहीं, वो EVM छोड़ दो, हमको EVM PVM कुछ नहीं, हमको होना बैलेट पेपर पे वोट बस. उनको वो मशीन उनके घर में तो रख लेने दो, या मोदी साहब के घर में रहने दो, या शाह के घर में रहने दो. अगर किसी गोडाउन में, अहमदाबाद में बहुत से गोडाउन बने हैं, वहां ले जाके रख लेने दो, हमको बस पेपर पे करो. और आपको मालूम होगा उस वक्त तुम्हारी हालत क्या है. सभी लोगों को कहना चाहिए, सभी पार्टियों को भी हम कहेंगे, और राहुल गांधी जी के नेतृत्व में जैसा भारत जोड़ो यात्रा निकाले वैसा ही ये पेपर, बैलेट पेपर हमको चाहिए. ಎಸ್ ಪ್ರಶಾಂತ್, ಪ್ರತಿ ಬಾರಿಯೂ ಕೂಡ ಚುನಾವಣೆಗಳು ಮುಗಿದ ನಂತರ ಇಂಥದ್ದೊಂದು ಚರ್ಚೆ ಆಗೇ ಆಗುತ್ತೆ. EVM ಜಟಾಪಟಿ ಮುಂದುವರೆದಿದೆ ಈ ಬಾರಿಯೂ ಕೂಡ. ಸೊ ಸುಪ್ರೀಂ ಕೋರ್ಟ್ ಕೂಡ ನಿರಾಕರಣೆ ಮಾಡಿರುವಂಥದ್ದು. ನೋಡಿ, ಸುಪ್ರೀಂ ಕೋರ್ಟ್ಗೆ ಡಾಕ್ಟರ್ ಕೆ ಪಾಲ್ ಅಂತಕ್ಕಂಥವ್ರು ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು. ಅದರಲ್ಲಿ ಪ್ರಮುಖವಾಗಿ EVMಗಳನ್ನು ತೆಗೆದು ಬ್ಯಾಲೆಟ್ ಪೇಪರ್ಗಳನ್ನು ತರಬೇಕು ಅಂತಕ್ಕಂಥ ಒಂದು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಸುಪ್ರೀಂ ಕೋರ್ಟ್ ಹೇಳ್ತು, ನೀವು ಸೋತಾಗ ಮಾತ್ರ ಸಮಸ್ಯೆ ಇದೆ, ಗೆದ್ದಾಗ ನೀವು ಇದರ ಬಗ್ಗೆ ಹೇಳೋದು ಇಲ್ಲ, ಮಾತನಾಡೋದು ಇಲ್ಲ. ನೀವು ಸೋತಾಗ ಬಂದು ಹೇಳಿದರೆ, ಮತ್ತು ಇಷ್ಟು ಬಾರಿ ಕೇಂದ್ರ ಚುನಾವಣಾ ಆಯೋಗ ನಿಮಗೆ ಪ್ರೂಫ್ಗಳನ್ನು ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾಗಲೂ ಕೂಡ ನೀವು ಬರೀ ವೇಗಾಗಿ ಆರೋಪಗಳನ್ನು ಮಾಡಿದ ಮಾತ್ರಕ್ಕೆ ನಾವು ಅದನ್ನು ಬ್ಯಾಲೆಟ್ ಪೇಪರ್ಗೆ ತರಲಿಕ್ಕೆ ಆಗಲ್ಲ ಅಂಥೇಳಿ ಅರ್ಜಿಯನ್ನು ವಜಾಗೊಳಿಸಿದೆ. ಅದಾದಮೇಲೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿನ್ನೆ ಕಾಂಗ್ರೆಸ್ನ ಸಭೆಯಲ್ಲಿ ಮಾತಾಡ್ತಾ, ಯಾವ ರೀತಿ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯನ್ನು ನಡೆಸಿದ್ರು ಅದೇ ರೀತಿ ನಾವು ದೇಶದಾದ್ಯಂತ ಒಂದು ಯಾತ್ರೆ ಹೊರಡಿಸ್ತೀವಿ, ಬ್ಯಾಲೆಟ್ ಪೇಪರ್ ನಮಗೆ ಬೇಕು, ನಮಗೆ EVM ಬೇಡ ಅನ್ನೋದನ್ನು ನಿನ್ನೆ AICC ಅಧ್ಯಕ್ಷರು ಮೊದಲ ಬಾರಿ ಇದರ ಬಗ್ಗೆ ನಾವು ಜನಜಾಗೃತಿಯನ್ನು ಮಾಡ್ತೀವಿ, ಭಾರತ್ ಜೋಡೋ ಯಾತ್ರೆ ಥರ ಅಂದ್ರೇನು, ಇಡೀ ದೇಶದಲ್ಲಿ ನಾವು ಇದ್ರ ಬಗ್ಗೆ ಮೂಡಿಸ್ತೀವಿ ಅಂತ. ಬಟ್ ನೋಡಿ, ಬೇಸಿಕ್ ಪ್ರಶ್ನೆ ಇರ್ತಕ್ಕಂಥದ್ದು, ಈಗ UPA ಸರ್ಕಾರ ಇದ್ದಾಗಲೂ ಕೂಡ EVM ಮಷಿನ್ಸ್ಗಳಿದ್ವು. ಆಮೇಲೆ ಪ್ರತಿ ಬಾರಿ, ಈಗ ಕರ್ನಾಟಕ ಗೆದ್ದಾಗ EVM ನೆನಪು ಬರಲಿಲ್ಲ, ಲೋಕಸಭೆಯಲ್ಲಿ 99 ಸೀಟ್ ಆದಾಗ EVM ನೆನಪು ಬರಲಿಲ್ಲ,
ತೆಲಂಗಾಣ ಗೆದ್ದಾಗ ಇವಿಎಂ ತೆಲಂಗಾಣ ಗೆದ್ದಾಗ ಬರಲಿಲ್ಲ, ಹಿಮಾಚಲ್ ಗೆದ್ದಾಗೂ ಬರಲಿಲ್ಲ. ಮಹಾರಾಷ್ಟ್ರ, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶದಲ್ಲಿ BJP ಸೋತಾಗ, ಅಲ್ಲಿ ವಿಪಕ್ಷಗಳು ಗೆದ್ದಾಗ ಆಗ EVMನ ನೆನಪು ಬರಲಿಲ್ಲ. ಸೋತಾಗ ಏಕಾಏಕಿ, ಅಂದರೆ ನೀವು ರಾಜಕಾರಣದಲ್ಲಿ ಸೋಲು ಗೆಲುವು ಇಟ್ಸ್ ಅ ಪಾರ್ಟ್ ಆಫ್ ಗೇಮ್. ನೀವು ಸೋತಾಗ ಇಡೀ ಒಂದು ಪ್ರೊಸೆಸ್ ಮತ್ತು ಪ್ರೊಸೀಜರ್ಸ್ಗಳ ಬಗ್ಗೆ ಒಂದು ಸಂಶಯ ಬರುವ ರೀತಿಯಲ್ಲಿ ರಾಜಕೀಯ ಪಕ್ಷಗಳು ಮಾತಾಡ್ತಾ ಇರ್ತಕ್ಕಂಥದ್ದು. ನೋಡಿ, ನಿಮ್ಗೆ ಅದರ ಬಗ್ಗೆ ಯಾವುದಾದ್ರೂ ಪ್ರೂಫ್ಗಳಿದ್ರೆ ನೋಡಿ, ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ಗೆ 455 ಪುಟಗಳ ಒಂದು ಅಫಿಡವಿಟನ್ನು ಸಲ್ಲಿಸಿತ್ತು. ಯಾವುದೇ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಬಗ್ಗೆ ನಿಮಗೆ ಒಂದು ರೀತಿಯಾಗಿರ್ತಕ್ಕಂಥ ಸಂಶಯಗಳಿದ್ದಲ್ಲಿ ಏನು ನಡೆಯುತ್ತೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕು. ನೋಡಿ, ಇಲೆಕ್ಷನ್ ಕಮಿಷನ್ ಯಾವುದೇ ಚುನಾವಣೆಗೆ ಮುಂಚೆ ಭಾರತ್ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಒಂದು 10 ಸ್ಟೆಪ್ಸ್ ಆಫ್ ಸೆಕ್ಯೂರಿಟಿ ಹೆಂಗೆ ನಡೆಯುತ್ತೆ ಅನ್ನೋದನ್ನು ಭಾಳ ವಿಸ್ತೃತವಾಗಿ ವಿವರಿಸಿತ್ತು. ಭಾರತ್ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಇಂಜಿನಿಯರ್ಸ್ಗಳು ಪ್ರತಿಯೊಂದು EVMನ್ನು ಫಿಸಿಕಲಿ ವೆರಿಫಿಕೇಷನ್ ಮಾಡ್ತಾರೆ ಯಾವುದೇ ಚುನಾವಣೆಗೆ ಮುಂಚೆ. ನಂತರ ರ್ಯಾಂಡಮ್ಲಿ ಅಷ್ಟು EVMಗಳಲ್ಲಿ 10% EVMಗಳಲ್ಲಿ ವೋಟಿಂಗ್ ಮಾಡಲಾಗತ್ತೆ, ಮಾಕ್ ಡ್ರಿಲ್ ಮಾಡೋದು. ಯಾರ ಎದುರುಗಡೆ? ಪೊಲಿಟಿಕಲ್ ಪಾರ್ಟಿಯ ಏಜೆಂಟ್ಸ್ಗಳ ಎದುರುಗಡೆ ಹಾಲ್ನಲ್ಲಿ ಯಾರನ್ನೂ ಕೂಡ ಹೊರಗಿನವ್ರನ್ನ ಬಿಡದೆ ರಾಜಕೀಯ ಪಕ್ಷಗಳ ಏಜೆಂಟ್ಗಳ ಎದುರು 10% ರ್ಯಾಂಡಮ್ಲಿ, ಅದನ್ನು ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಕೂಡ ಎತ್ಕೊಂಡು ಬರ್ಬೋದು, ಇದೇ ಅಂತಕ್ಕಂಥದ್ದಿಲ್ಲ. 10% ಅಲ್ಲಿ ನಡೆಯುತ್ತೆ. ಅದಾದ ಮೇಲೆ ಯಾವುದೇ EVMನ್ನು ಪೋಲಿಂಗ್ ಬೂತ್ಗೆ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ರ್ಯಾಂಡಮ್ಲಿ ಕಳಿಸ್ಲಾಗತ್ತೆ. ಅಂದರೆ ಇದನ್ನು ಎತ್ತಾಕೊಂಡು ಅದಕ್ಕೆ ಯಾವುದೇ ರೀತಿಯಾಗಿರ್ತದೆ ಇದು ಇಲ್ಲಿ ಇದು ಇಲ್ಲಿ ಅಂತಕ್ಕಂಥದ್ದನ್ನು ಅಸೈನ್ ಆಗಿರಲ್ಲ. ಅಲ್ಲಿ ಪೋಲಿಂಗ್ ಬೂತ್ ಹೋದ್ಮೇಲೂ ಕೂಡ ಪೊಲಿಟಿಕಲ್ ಪಾರ್ಟಿಗಳ ಅಭ್ಯರ್ಥಿಗಳ ಏಜೆಂಟ್ಗಳು ಯಾರಿರ್ತಾರೆ, ಅಲ್ಲಿ ಅಭ್ಯರ್ಥಿಗಳ ಏಜೆಂಟ್ಗಳಿರ್ತಾರೆ. ಪ್ರತಿಯೊಂದು ಬೂತ್ನಲ್ಲೂ ಏಜೆಂಟ್ಗಳ ಎದುರುಗಡೆ ಮತ್ತೊಂದು ಮಾಕ್ ಡ್ರಿಲ್ಲನ್ನು ನಡೆಸಲಾಗತ್ತೆ. ಅದಾದಮೇಲೆ ವೋಟಿಂಗ್ ನಡೆಯುವಾಗ ಕೂಡ ಅಲ್ಲಿ ಏಜೆಂಟ್ಗಳಿರ್ತಾರೆ. ಪೋಲ್ ಬೂತಿಂದ ಸ್ಟ್ರಾಂಗ್ ರೂಮಿಗೆ ಬರುವವರೆಗೂ ಕೂಡ ಹೈ ಸೆಕ್ಯೂರಿಟಿ ಇರುತ್ತೆ. ಅದಾದ್ಮೇಲೆ ಸ್ಟ್ರಾಂಗ್ ರೂಮ್ನಲ್ಲಿ ಒಳಗಿಡುವಾಗ ನೀವು ನಿಮ್ಮದೇ ಆಗಿರ್ತಕ್ಕಂಥ ಸೀಲನ್ನು ಹಾಕಲಿಕ್ಕೆ ಅಭ್ಯರ್ಥಿಗಳ ಏಜೆಂಟ್ರಿಗೂ ಕೂಡ ಅವಕಾಶ ಇರುತ್ತೆ. ಅಂದರೆ ನೀವು ಅದನ್ನು ಓಪನ್ ಮಾಡುವವರೆಗೆ ನಾನು ಹೇಳ್ತೇನೆ. ಮತ್ತು ಇಲ್ಲಿಯವರೆಗೆ ಇಲೆಕ್ಷನ್ ಕಮಿಷನ್, ನನಗೆ ನೆನಪಿದೆ ಸುಪ್ರೀಂ ಕೋರ್ಟ್ನಲ್ಲೇ ಇಲೆಕ್ಷನ್ ಕಮಿಷನ್ ಹೇಳ್ತು ನಿಮ್ಗೆ ಸಾಧ್ಯ ಇದೆ ಇದನ್ನು ಹ್ಯಾಕ್ ಮಾಡಿ ತೋರಿಸಿ ಅಂತ. ಯಾಕಂದರೆ ಇದು ಯಾವತ್ತೂ ಇಂಟರ್ನೆಟ್ ಕನೆಕ್ಟೆಡ್ ಇರಲ್ಲ. ಇದನ್ನು ನೀವು ಅಂದರೆ ಹ್ಯಾಕ್ ಹೆಂಗೆ ಮಾಡ್ತೀರಿ? ಮತ್ತು ಇನ್ನೊಂದು ಪ್ರಶ್ನೆ, ಇಷ್ಟೊಂದು ವರ್ಕ್ ಫೋರ್ಸ್ ಇರ್ತಕ್ಕಂಥ ಸಂದರ್ಭದಲ್ಲಿ ಹ್ಯಾಕ್ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಇಲ್ಲಪ್ಪ ಅಲ್ಲಿ ಯಾರೋ ಭಾರತ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಕೂತ್ಕೊಂಡಿದ್ದಾರೆ, ಅವರೇನೋ ಗಫ್ಲ ಮಾಡಿ ಕಳಿಸ್ಬಿಡ್ತಾರೆ. ಇಡೀ ವರ್ಕ್ ಫೋರ್ಸ್ ಇರುತ್ತಲ್ಲ, CISF CRPFನ ಜವಾನರು ಇರ್ತಾರೆ, ಅವರ ಸುಪರ್ದಿಯಲ್ಲಿ ಹೋಗುತ್ತೆ. ನಮ್ಮ ದೇಶದಲ್ಲಿ ಹಿಂಗೇನಿಲ್ಲ ಅಲ್ಲ. ಅಂದರೆ ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ನೀವು ಹ್ಯಾಕ್ ಮಾಡಿಬಿಡ್ಬೋದು. ಪ್ರತಿಯೊಬ್ಬರೂ ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ, ಸರ್ಕಾರಿ ನೌಕರರು ಇರ್ತಾರೆ. ಇಲ್ಲಿವರೆಗಂತೂ ಅದಿಲ್ಲ ಅಲ್ಲ. ನೀವು ನೋಡಿ, ಸೋತಾಗ ಬರೀ ವೇಗಾಗಿ ಇಲ್ಲ ನಾವು ಪೇಪರ್ ಬ್ಯಾಲೆಟ್ಗೆ ಹೋಗ್ಬೇಕು ಅನ್ನೋದನ್ನು ಹೇಳಿ. ಪ್ರಶಾಂತ್, ಇಷ್ಟೆಲ್ಲ ಪ್ರೊಸೆಸ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷಕ್ಕೂ ಕೂಡ ಗೊತ್ತಿರಲ್ವಾ? ಗೊತ್ತಿದ್ದೇ ಇರುತ್ತಲ್ವಾ? ಆದರೂ ಸುಮ್ಮನೆ ಆರೋಪ ಇನ್ ದ ಸೆನ್ಸ್ ನನಗನ್ಸುತ್ತೆ ಸೋತಾಗ ಏನಾದರೂ ಒಂದು ಹೇಳಲಿಕ್ಕೆ ವಿಷಯ ಬೇಕು. ದ ಸಾಫ್ಟ್ ಟಾರ್ಗೆಟ್ಸ್ ಆರ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್. ನೀವು ಅದ್ರ ಮೇಲೆ ಹಾಕಿ ಬ್ಯಾಲೆಟ್ ಪೇಪರ್ ಇರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಬೋಗಸ್ ವೋಟಿಂಗ್ ನಡೀತಾ ಇತ್ತು. ಅದಕ್ಕಾಗಿ ಅಲ್ವಾ EVMಗಳನ್ನ ತಂದಿದ್ದು. ಬೋಗಸ್ ವೋಟಿಂಗ್ ಎಷ್ಟು ನಡೀತಾ ಇತ್ತು ಬ್ಯಾಲೆಟ್ ಪೇಪರ್ಗಳಲ್ಲಿ? ಬಿಹಾರದಲ್ಲಿ ಒತ್ತಾ ಇದ್ರು, ಬೂತ್ ಕ್ಯಾಪ್ಚರ್ ಮಾಡಿ ಒತ್ತಾ ಇದ್ರಲ್ವಾ. ಅದ್ರ ಬ್ಯಾಲೆಟ್ ಪೇಪರ್ ಬಂದ್ಬಿಟ್ರೆ ಎಲ್ಲ ಸಮಸ್ಯೆ ಸಾಲ್ವ್ ಆಗ್ಬಿಡುತ್ತಾ? ನೋಡಿ, ಕೆಲವೊಂದು ಸಲ ರಾಜಕೀಯ ಪಕ್ಷಗಳು ಕೂಡ ಯೋಚನೆ ಮಾಡಬೇಕು. ನಿಮ್ಮ ಬಳಿ ಪ್ರೂಫ್ ಇದ್ದರೆ ಡೆಫಿನೆಟ್ಲಿ ಪಬ್ಲಿಕ್ ಡೊಮೇನಿಗೆ ತನ್ನಿ, ಕೋರ್ಟ್ ಗಮನಕ್ಕೆ ತನ್ನಿ. ನೋಡಿ, ನಾವು ಇದನ್ನು ಹ್ಯಾಕ್ ಮಾಡಿ ನಾವು ಏನು ಹೇಳ್ತು ಇಲೆಕ್ಷನ್ ಕಮಿಷನ್, ಹ್ಯಾಕ್ ಮಾಡಿ ತೋರಿಸಿ ನಮಗೆ ಬಹಿರಂಗವಾಗಿ. ಜೊತೆಗೆ ಪ್ರೂಫ್ ಕೊಡಿ ಅಂತಲೂ ಕೂಡ ಕೇಳ್ತಾ ಇದ್ದಾರೆ ಅವರು. ಆದರೆ ಪ್ರೂಫ್ ಕೊಡೋಕ್ಕೆ ಇವ್ರ ಹತ್ರ ಪ್ರೂಫ್ ಇಲ್ಲ, ಸುಮ್ಮನೆ ಆರೋಪಗಳನ್ನು ಮಾಡೋದು. ಅದೇ ಸುಮ್ಮನೆ ಆರೋಪ ಇನ್ ದ ಸೆನ್ಸ್ ಸೋತಾಗ ಮಾತ್ರ ಈ ಆರೋಪ ಬರುತ್ತೆ. ನೀವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ BJPಗೆ ನಾನೊಂದು ಸಿಂಪಲ್ ಪ್ರಶ್ನೆ ಕೇಳೋದು, ಯಾವುದೋ ಒಂದು ಸರ್ಕಾರ ಅದನ್ನು ಹ್ಯಾಕ್ ಮಾಡಿ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ಸಹಾಯದಿಂದ ಗೆಲ್ಲೋದೇ ಆಗಿದ್ದರೆ
ಲೋಕಸಭಾ ಚುನಾವಣೆಯಲ್ಲೇ ಗೆದ್ದು ಬಿಡ್ತಿದ್ರಲ್ರಿ, 400 ಪಾರ್ ಅಂತ ಹೇಳ್ತಾ ಇದ್ರು, 400 ಪಾರ್ ಹೋಗ್ತಾ ಇದ್ರು. ಕರೆಕ್ಟ್. ಈಗ ಯಾಕೆ ಅದನ್ನು ವಿಧಾನಸಭಾ ಚುನಾವಣೆಗೆ ಮಾತ್ರ ಮಾಡ್ತಿದ್ದಾರೆ? ಲೋಕಸಭಾ ಈಗ ಇಶಾರಾ ನರೇಂದ್ರ ಮೋದಿಯೇ ಇದ್ದರೆ ಲೋಕಸಭಾ ಚುನಾವಣೆಗೆ ಯಾಕೆ ಬಿಡ್ತಾ ಇದ್ರು ಅದನ್ನು? ಕರ್ನಾಟಕದ 3 ಬೈ ಎಲೆಕ್ಷನ್ಸ್ಗಳು ನಡೆದವು. ಹೌದು, 3 ಗೆದ್ಕೊಂಡ್ರು. 3 ಕಾಂಗ್ರೆಸ್ ಗೆದ್ಕೊಳ್ತು. ಇಲ್ಲಿ ವಿಪಕ್ಷಗಳು 1 ಸೀಟ್ಗೆ 1-2 ಸೀಟ್ ನೋಡಿ. ಆಮೇಲೆ ಇನ್ನೊಂದು, ಈ ಪ್ರಮಾಣದ ಇಷ್ಟು ದೊಡ್ಡ ವ್ಯವಸ್ಥೆಯನ್ನು ನೀವು ಹ್ಯಾಕ್ ಮಾಡೋಕ್ಕಾಗಲ್ಲ ಒಂದು. ಮತ್ತು ಇನ್ನೊಂದು, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ಗಳನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ನ ಇಂಜಿನಿಯರ್ಸ್ಗಳು ಪದೇ ಹೇಳಿದ್ದಾರೆ, ನಮ್ಮ ವೋಟಿಂಗ್ ಮಷಿನ್ಸ್ಗಳನ್ನು ಹ್ಯಾಕ್ ಮಾಡೋಕ್ಕಾಗಲ್ಲ. ವಿದೇಶದಲ್ಲಿ ಕೆಲ ವೋಟಿಂಗ್ ಮಷಿನ್ಸ್ಗಳನ್ನು ಹ್ಯಾಕ್ ಮಾಡಲಾಗಿತ್ತು, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ನೀವು ಭಾರತದ EVMಗಳನ್ನು ಈಗ ಏನು ಹೇಳಿದರು ಸಂಜಯ್ ರಾವುತ್, ನಂಗೆ ನೆನಪಿದೆ, 23ರ ಬೆಳಗ್ಗೆ 10 ಗಂಟೆಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಮುಂಬೈಯಲ್ಲಿ. ಇಲ್ಲ ಇದನ್ನೆಲ್ಲ ಅಹಮದಾಬಾದ್ದಿಂದ ತರಲಾಗಿದೆ, ಗುಜರಾತ್ನಲ್ಲೂ ಹ್ಯಾಕ್ ಮಾಡಲಾಗಿತ್ತು, ಅದೇ ವೋಟಿಂಗ್ ಮಷಿನ್ಸ್ಗಳನ್ನು ಮಹಾರಾಷ್ಟ್ರದಲ್ಲಿ ಕೊಡಲಾಗಿದೆ, ಅದಕ್ಕಾಗಿ ನಾವು ಈ ಚುನಾವಣೆಯ ವ್ಯವಸ್ಥೆಯನ್ನೇ ನಂಬಲ್ಲ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಭಾಳ ಆಶ್ಚರ್ಯ ಅನ್ನಿಸ್ತಕ್ಕಂಥದ್ದು, ನೀವು ಸೋತಾಗ ರಾಜಕೀಯ ಆರೋಪಗಳನ್ನು ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ, ಬಟ್ ನೀವು ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳನ್ನು ನಿರಾಕರಣೆ ಮಾಡೋಕ್ಕೆ ಏನು ಹೇಳಿದ್ರು ಅವರು? ಸುಪ್ರೀಂ ಕೋರ್ಟ್ ನಮ್ಮ ಮಾಜಿ ಮುಖ್ಯ ನ್ಯಾಯಮೂರ್ತಿ ಧನಂಜಯ್ ಚಂದ್ರಚೂಡ್ ಅವರ ಮೇಲೆ ಆರೋಪವನ್ನು ಮಾಡಿದರು. ನನಗೆ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷ ಅದನ್ನು ಹೆಂಗೆ ಸಹಿಸ್ಕೊಂಡು ಕುಳಿತಿದೆ ಅಂತಕ್ಕಂಥದ್ದನ್ನು. ಸಂಜಯ್ ರಾವುತ್ ಧನಂಜಯ್ ಚಂದ್ರಚೂಡ್ ಬಗ್ಗೆ, ಉದ್ಧವ್ ಠಾಕ್ರೆ ಧನಂಜಯ್ ಚಂದ್ರಚೂಡ್ ಅವರ ಬಗ್ಗೆ ಅವ್ರು ಯಾಕೆ ಡಿಸ್ಪೋಸ್ ಮಾಡಲಿಲ್ಲ ಪ್ರಕರಣವನ್ನು ಅಂತಕ್ಕಂಥದ್ದು. ಅಂದರೆ ನೀವು ರಾಜಕೀಯ ಆರೋಪಗಳನ್ನು ಎಲ್ಲಿವರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಸೋತ್ರೆ ನಿಮ್ಗೆ ಇಲೆಕ್ಷನ್ ಕಮಿಷನ್ ಆಯ್ತಪ್ಪ, ನೀವು ಇಲೆಕ್ಷನ್, ನಾನು ಹೇಳೋದು ನೋಡಿ, ಇಲೆಕ್ಷನ್ ಕಮಿಷನ್ ಕೆಲವೊಂದು ವಿಷಯಗಳಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳ ಬಗ್ಗೆ ವೈಯಕ್ತಿಕವಾಗಿ ನನಗೂ ಆಕ್ಷೇಪಗಳಿವೆ. ಯಾವುದು? ಪೊಲಿಟಿಕಲ್ ಪಾರ್ಟಿಗಳ ಚಿಹ್ನೆಗಳನ್ನು ನಿರ್ಧರಿಸ್ತಕ್ಕಂಥ ಸಂದರ್ಭದಲ್ಲಿ ಉದ್ಧವ್ ಠಾಕ್ರೆ ಅವರಿಂದ ಚಿಹ್ನೆ ಕಸಿದುಕೊಂಡು ಏಕನಾಥ್ ಶಿಂದೆ ಕೊಟ್ಟಿದ್ದು, ಶರದ್ ಪವಾರರ ಚಿಹ್ನೆಯನ್ನು ಕಸಿದುಕೊಂಡು ಅಜಿತ್ ದಾದಾ ಪವಾರ್ಗೆ ಕೊಟ್ಟಿದ್ದರ ಬಗ್ಗೆ ಆಕ್ಷೇಪಣೆಗಳಿವೆ, ಜನರಿಗೂ ಆಕ್ಷೇಪಣೆಗಳಿದ್ವು. ಲೋಕಸಭಾ ಚುನಾವಣೆಯಲ್ಲಿ ಜನ ಅದರ ಬಗ್ಗೆ ವೋಟ್ ಮಾಡಿದರು. ನೀವು ಜನರ ಮ್ಯಾಂಡೇಟ್ ಬಂದಾಕ್ಷಣ ನಿಮ್ಮ ಪರವಾಗಿ ಬಂದಾಗ ಮ್ಯಾಂಡೇಟ್ ಸರಿ ಇದೆ, 48ರಲ್ಲಿ 31 ಸೀಟ್ ಬಂತು ಮಹಾರಾಷ್ಟ್ರದಲ್ಲಿ, ಆಗ ಇಲ್ಲ EVMಗಳು ಬಹಳ ಸರಿಯಾಗಿದ್ವು. ಅವಾಗನೇ ವಿರೋಧ ಮಾಡಬೇಕಿತ್ತು, ಗೆದ್ದಾಗ ನೆನಪು ಬರಲ್ಲ. ಗೆದ್ದಾಗ ಜನರ ಮ್ಯಾಂಡೇಟ್ ಇರುತ್ತೆ. ಈಗ ಖರ್ಗೆ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್, ಹಮ್ಕೋ ಬ್ಯಾಲೆಟ್ ಪೇಪರ್ ಈ ಚಾಹಿಯೇ ಅಂತ, ಅಂದರೆ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನೇ ತಿರಸ್ಕರಿಸಿದಂಗೆ ಇದು ನೋಡಿ. ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಜನಜಾಗೃತಿ ಮಾಡತಕ್ಕಂಥ ಅಧಿಕಾರ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬ್ಯಾಲೆಟ್ ಪೇಪರ್ ಬಗ್ಗೆ ಯಾವುದೋ ಯಾತ್ರೆ ಮಾಡ್ತೀನಿ ಅಂತಾರೆ, ಮಾಡಲಿ. ರಾಜಕೀಯ ಪಕ್ಷಗಳ ಅಧಿಕಾರವನ್ನು ಯಾರೂ ಕೂಡ ಪ್ರಶ್ನಿಸ್ತಾ ಇಲ್ಲ, ಅವ್ರಿಗೆ ಬ್ಯಾಲೆಟ್ ಪೇಪರ್ ಬೇಕು. ಆದರೆ ನೀವು ಚುನಾವಣೆ ಮುಗಿದಾಕ್ಷಣ EVM ಮೇಲೆ ಠಿಕ್ರ ಹೊಡಿತಕ್ಕಂಥದ್ದು. ನೀವು UPA 10 ವರ್ಷ ಇದ್ರಲ್ಲ, ಆಗೂ EVMಗಳಿದ್ವು. ಹೌದು, EVMಗಳನ್ನು ತಂದವರೇ ನಾವು ಈ ದೇಶದಲ್ಲಿ ಅಂತಕ್ಕಂಥ ಪ್ರಚಾರವನ್ನು ಮಾಡ್ತಾ ಇದ್ರಿ. ಆಗ ಲಾಲ್ ಕೃಷ್ಣ ಅಡ್ವಾಣಿ, ನನಗೆ ಇನ್ನೂ ನೆನಪಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಒಬ್ರು ಯಾರೋ ಪ್ರೊಫೆಸರು EVMಗಳ ಬಗ್ಗೆ ಒಂದು ಪೇಪರ್ ಪ್ರೆಸೆಂಟೇಷನ್ ಮಾಡಿದ್ರು. ಲಾಲ್ ಕೃಷ್ಣ ಅಡ್ವಾಣಿ ಅದು ಇಟ್ಕೊಂಡು 2009ರ ಚುನಾವಣೆ ನಂತರ EVMಗಳ ಪ್ರಶ್ನೆಗಳನ್ನು ಮಾಡಿದ್ರು. ಆಗ UPA ಸರ್ಕಾರದ ಹೇಳಿಕೆ ಏನಿದೆ, ಕಾಂಗ್ರೆಸ್ ಸರ್ಕಾರದ ಹೇಳಿಕೆ ಏನಿದೆ? ನೀವು ಸತತವಾಗಿ ಚುನಾವಣೆ ಸೋಲ್ತಾ ಇರೋದಕ್ಕೂ EVMಗೂ ಯಾವುದೂ ಸಂಬಂಧ ಇಲ್ಲ. ನೀವು ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಪೊಲಿಟಿಕಲ್ ಸ್ಟ್ರಾಟಜಿಗಳನ್ನು ಸರಿಯಾಗಿ ಮಾಡಲಿಲ್ಲ, ಜನ ನಿಮಗೆ ಪಾಠ ಕಲಿಸಿದ್ರು, ಅಥವಾ ನಿಮ್ಮ ಅತಿಯಾದ ಆತ್ಮವಿಶ್ವಾಸದ ಕಾರಣದಿಂದ ನೀವು ಭೂಮಿಗೆ ಬರಲಿಲ್ಲ. ಅದಕ್ಕೋಸ್ಕರ ನೋಡಿ, ಇನ್ಸ್ಟಿಟ್ಯೂಷನ್ಸ್ಗಳ ಬಗ್ಗೆ ಪ್ರಶ್ನೆಗಳನ್ನು ಎತ್ತಲಿಕ್ಕೆ ಎಲ್ರಿಗೂ ಅಧಿಕಾರ ಇದೆ, ಬಟ್ ಯು ಕೆನಾಟ್ ಅಂಡರ್ಮೈನ್ ದ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್. ಪ್ರತಿ ಬಾರಿ ಅದನ್ನು ಆ ರೀತಿ ಮಾಡ್ತಾ ನಿಮ್ಮ ರಾಜಕೀಯ ಸೋಲಿಗೆ ಉತ್ತರವನ್ನು ಕಂಡುಕೊಳ್ತಾ ಹೋದರೆ ಯು ವಿಲ್ ಬಿ ಇನ್ ಫೂಲ್ಸ್ ಪ್ಯಾರಡೈಸ್. ಯಾಕೆ ಸೋತ್ರಿ ಅನ್ನೋದರ ಬಗ್ಗೆ ನೀವು ಕೆಳಗಿಳಿದು ಆತ್ಮಾವಲೋಕನ ಮಾಡ್ಕೊಳ್ಳಿ. ಆತ್ಮಾವಲೋಕನ ಅಗತ್ಯ ಇದೆ ಹೊರತು ಸುಮ್ಮನೆ EVM ಮೇಲೆ ಆರೋಪ ಮಾಡುವಂಥದ್ದು ಸರಿಯಲ್ಲ. EVM ಮೇಲೆ ಆರೋಪ ಮಾಡೋದು, ಸುಪ್ರೀಂ ಕೋರ್ಟ್ ಮೇಲೆ ಆರೋಪ ಮಾಡೋದು. ಎಸ್ ರಾಜ್ಯ ಬಿಜೆಪಿಯಲ್ಲಿ ಈಗ ಆಂತರಿಕ ಕಚ್ಚಾಟ ಏನಿದೆ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಹಾಲಿ ಅಧ್ಯಕ್ಷ ವಿಜೇಂದ್ರ ವಿರುದ್ಧ ಬಿಜೆಪಿ ರೆಬಲ್ಸ್ ಬಹಿರಂಗವಾಗಿಯೇ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಪದೇ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಇತ್ತ ಯತ್ನಾಳ್ ಹದ್ದು ಬಸ್ತಿನಲ್ಲಿಡಲು ವಿಜೇಂದ್ರ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದಾರೆ. ಪರಸ್ಪರ ಹಲ್ಲು ಮಸಿತಾ ಇರುವಂತಹ ಇಬ್ಬರೂ ನಾಯಕರು
ಬಿಜೆಪಿ ಎರಡೂ ಬಣಗಳಿಗೆ ಈಗ ಡಿಸೆಂಬರ್ನ ನಿರೀಕ್ಷೆ ಇದೆ. ಕಾರಣ ಡಿಸೆಂಬರ್ನಲ್ಲಿ ಬಿಜೆಪಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗತ್ತೆ. ಆ ಸಂದರ್ಭದಲ್ಲಿಯೇ ರಾಜ್ಯದಲ್ಲೂ ಕೂಡ ಬದಲಾವಣೆ ಆಗಬಹುದು ಅನ್ನುವಂತಹ ಆಸೆ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ನದ್ದು. ಆದರೆ ವಿಜೇಂದ್ರ ಬದಲಾವಣೆ ಆಗಲ್ಲ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಮತ್ತೊಂದು ಕಡೆ ವಿಜೇಂದ್ರ ಬದಲಾವಣೆ ಆಗತ್ತೆ ಅನ್ನೋ ನಿರೀಕ್ಷೆ ಯತ್ನಾಳ್ ಟೀಮ್ನದ್ದು. ಅಧ್ಯಕ್ಷ ಬದಲಾವಣೆ ಆಗೋದೇ ಇಲ್ಲ ಎಂಬ ವಿಶ್ವಾಸದಲ್ಲಿ ಈಗ ವಿಜೇಂದ್ರ ಟೀಮ್ ಇದೆ. ಅಧ್ಯಕ್ಷ ಬದಲಾವಣೆಯ ಬದಲು ಹೈಕಮಾಂಡ್ ಮಧ್ಯಪ್ರವೇಶದ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ವಿಜೇಂದ್ರ ಹಾಗೂ ಟೀಮ್ನವರು. ಪಕ್ಷದಲ್ಲಿ ಎಲ್ಲವನ್ನೂ ಸರಿ ಮಾಡುವ ನಿರೀಕ್ಷೆಯಲ್ಲಿ ವಿಜೇಂದ್ರ ಟೀಮ್. ಎಸ್ ಪ್ರಶಾಂತ್, ನಿನ್ನೆಯೂ ಕೂಡ ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಬಿಜೆಪಿಯಲ್ಲಿರುವಂತಹ ಆಂತರಿಕ ಬೇಗುದಿ ಇದು ಪ್ರತಿದಿನವೂ ಕೂಡ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಿಲ್ಲ. ಈಗ ಡಿಸೆಂಬರ್ನಲ್ಲಿ ಏನಾದರೂ ಬದಲಾವಣೆಗಳಾಗ್ಬಿಡುತ್ತಾ ಅನ್ನುವಂಥ ನಿರೀಕ್ಷೆ ನಿಜಕ್ಕೂ ಆಗುತ್ತಾ? ಈಗ ಬ್ರೇಕಿಂಗಲ್ಲಿ ಪರಸ್ಪರ ಹಲ್ಲು ಮಸಿತಾ ಇದ್ದಾರೆ. ಹಲ್ಲು ಮಸಿಯೋದಂದ್ರೆ ಏನು? ನಿಮ್ಗೆ ಇಷ್ಟ ಆಗದೇ ಇದ್ರೂ ಕೂಡ ಹಲ್ಲು ಕಚ್ಕೊಂಡು ಸುಮ್ಮನೆ ಅವ್ರ ಜೊತೆ ಹೋಗೋದು. ಕತ್ತಿ ಬಸಿತಾ ಇದ್ದಾರೆ. ಹಲ್ಲು ಮಸ್ತಿದ್ರೆ ಸುಮ್ಮನೆ ಕೊಳ್ತಾ ಇದ್ರು. ಇಲ್ಲಿ ದಿನಂಪ್ರತಿ ಪ್ರತಿ ಹೇಳಿಕೆಗಳು ಸಾಕ್ತಾ ಇವೆ. ಪರಸ್ಪರ ಕತ್ತಿ ಮಸಿತ ಅಡ್ಡಾಡ್ತಾ ಇದ್ದಾರೆ. ನನಗನ್ಸುತ್ತೆ ನೋಡಿ, ಯತ್ನಾಳ್ರ ಟೀಮ್ ಕೂಡ ಇಡೀ ಒಂದು ಹೋರಾಟವನ್ನು ವಿಪರೀತಕ್ಕೆ ಒಯ್ದಿರ್ತಕ್ಕಂಥದ್ದು. ಅವ್ರಿಗನ್ನಿಸ್ತಾ ಇದೆ ಹೈಕಮಾಂಡ್ ಹೆಂಗೆ ಯಡಿಯೂರಪ್ಪನವರು ಹಠ ಹಿಡಿದು ಹೈಕಮಾಂಡನ್ನು ಬಗ್ಗಿಸಿದ್ರು, ಅದೇ ರೀತಿ ನಾವು ಕೂಡ ಈ ಪ್ರತಿಭಟನೆಯನ್ನು ತಾರಕಕ್ಕೆ ಒಯ್ದರೆ, ವಿಪರೀತಕ್ಕೆ ಒಯ್ದರೆ ಹೈಕಮಾಂಡ್ ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಒಪ್ಪತ್ತೆ ಅನ್ನೋದು ಯತ್ನಾಳ್ರ ನಿರೀಕ್ಷೆ ಇದೆ. ಸ್ವಲ್ಪ ಬಿ ಜೆ ಪಿಯ ಪ್ರೊಸೆಸ್ಗಳ ಬಗ್ಗೆ, ಪ್ರಕ್ರಿಯೆಗಳ ಬಗ್ಗೆ ಒಳ ಹೊರಗೂ ಗೊತ್ತಿರುವ ಅರವಿಂದ್ ಲಿಂಬಾವಳಿಯನ್ನು ಅದಕ್ಕೆ ಅವ್ರ ಜೊತೆಗೆ ಇಟ್ಕೊಂಡಿದ್ದಾರೆ. ಅರವಿಂದ್ ಲಿಂಬಾವಳಿ ಒಂದು ಕಾಲದಲ್ಲಿ ಬಿ ಜೆ ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು, ಅನಂತಕುಮಾರ್ ಜೊತೆಗಿದ್ದರು, ಯಡಿಯೂರಪ್ಪನವ್ರ ಜೊತೆಗಿದ್ದರು. ಅವ್ರಿಗೆ ಕರ್ನಾಟಕದ ಬಿ ಜೆ ಪಿಯ ಒಳ ಹೊರಗೆ ಗೊತ್ತಿದೆ. ಈಗ ಏನು ಯತ್ನಾಳ್ ಟೀಮ್ನಿಂದ ಜನಾಂದೋಲನ ಅಭಿಯಾನ ಆಗ್ತಾ ಇದೆ, ಅದಕ್ಕೂ ಕೂಡ ಅವರೇ ಕಾರಣ ಅಂತ ಹೇಳ್ತಿದ್ದಾರೆ. ಅವರದೇ ಮಾಸ್ಟರ್ ಮೈಂಡ್ ಇದೆ ನೋಡಿ. ಅರವಿಂದ್ ಲಿಂಬಾವಳಿಗೆ ಬಿ ಜೆ ಪಿ ಹೈಕಮಾಂಡ್ ಹೆಂಗೆ ಕೆಲಸ ಮಾಡುತ್ತೆ, RSS ಹೆಂಗೆ ಕೆಲಸ ಮಾಡುತ್ತೆ, ಆ ಸಿಸ್ಟಮ್ಗಳು ಚೆನ್ನಾಗಿ ಗೊತ್ತಿವೆ ಅವ್ರಿಗೆ. ಆ ಕಾರಣದಿಂದ ಲಿಂಬಾವಳಿಯವ್ರನ್ನ ಇಟ್ಕೊಂಡು ಯತ್ನಾಳ್ರು ಹೊರಟಿದ್ದಾರೆ. ಅವ್ರಿಗನ್ಸುತ್ತೆ ಡಿಸೆಂಬರ್ನಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕು. JP ನಡ್ಡಾ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಡಿಸೆಂಬರ್ನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕು. ಅದಾದ ಮೇಲೆ ಕರ್ನಾಟಕದ ರಾಜ್ಯಾಧ್ಯಕ್ಷರ ಅಥವಾ ಬೇರೆ ಬೇರೆ ರಾಜ್ಯಗಳ ಅಧ್ಯಕ್ಷರನ್ನು ಕೂಡ ಬದಲಾವಣೆ ಮಾಡಲಾಗತ್ತೆ. ನಾವು ಈಗ ಒತ್ತಡ ಒಂದು ತಿಂಗಳು ಹಾಕಿದರೆ ವಿಜೇಂದ್ರ ಕೂಡ ಬದಲಾಗ್ತಾರೆ ಅನ್ನೋದು ಯತ್ನಾಳ್ರ ಟೀಮ್ನಲ್ಲಿದೆ. ವಿಜೇಂದ್ರ ಆ್ಯಂಡ್ ಟೀಮ್ ಅಂದ್ಕೊಳ್ತಾ ಇದೆ, ನಮ್ಮನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದೆ ಅಮಿತ್ ಶಾ. ರಾಜ್ಯಾಧ್ಯಕ್ಷರಾಗಿ ಒಂದು ಕಾಲು ವರ್ಷ ಆಯ್ತು ಅಷ್ಟೇ. ಕಾಲು ವರ್ಷ ಆಯಿತು. ಮತ್ತು ಈಗ ಯಾಕೆ ಬದಲಾಯಿಸ್ತಾರೆ? ನೋಡಿ, ಎರಡು ಸಂಗತಿಗಳು ನನಗನ್ಸೋದು. ರಾಜ್ಯಾಧ್ಯಕ್ಷರ ಬದಲಾವಣೆಯ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕಂದರೆ ದ ಮೂಮೆಂಟ್ ಯು ಚೇಂಜ್ ವಿಜೇಂದ್ರ, ಯಡಿಯೂರಪ್ಪ ಆ್ಯಂಡ್ ಇಡೀ ಟೀಮ್ ಅಸಮಾಧಾನಗೊಳ್ಳುತ್ತೆ. ಅಂದರೆ ನೀವು ಇದನ್ನು ಸರಿಪಡಿಸೋಕೆ ಹೋಗಿ ಅದನ್ನು ಯಾವ ಪೊಲಿಟಿಕಲ್ ಪಾರ್ಟಿ ಅದನ್ನು ಮಾಡಲ್ಲ. ನಿನ್ನೆ ಯಡಿಯೂರಪ್ಪ ಅವರು ಕೂಡ ಫಾರ್ ದ ಫಸ್ಟ್ ಟೈಮ್ ಯತ್ನಾಳ್ ಆ್ಯಂಡ್ ಟೀಮ್ನ ಒಂದು ಚಟುವಟಿಕೆ ಬಗ್ಗೆ ಕೂಡ ಮಾತನಾಡಿದ್ದು ಪ್ರಶಾಂತ್. ಅವರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಎಲ್ಲವನ್ನೂ ಕೂಡ ಹೈಕಮಾಂಡ್ ನೋಡ್ತಾ ಇರುತ್ತೆ, ಸೊ ಆ್ಯಕ್ಷನ್ ತೆಗೆದುಕೊಳ್ಳುತ್ತೆ ಅಂತ. ನ್ಯಾಚುರಲಿ ಅಂದರೆ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಏನು ಯತ್ನಾಳ್ ಮತ್ತು ಟೀಮ್ಗೊಂದು ವಿಶ್ವಾಸ ಇದೆ. ನನಗನ್ಸುತ್ತೆ ಹೈಕಮಾಂಡ್ ಅಂತಿಮವಾಗಿ ಡಿಸೆಂಬರ್ ಸೆಷನ್ನ ನಂತರ ಪ್ಯಾಚಪ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಬೋದು, ಅಥವಾ ಹೈಕಮಾಂಡ್ ಇದನ್ನು ಓವರ್ಲುಕ್ ಕೂಡ ಮಾಡ್ಬೋದು. ಈ ದಿಲ್ಲಿಯಲ್ಲಿ ಕುಳಿತವ್ರಿಗೆ ಇದೆಲ್ಲ ಭಾಳ ಸಣ್ಣ ವಿಷಯ ಅನಿಸುತ್ತೆ. ಅದು ಅಧಿಕಾರದಲ್ಲಿ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಹೊಡೆದಾಡ್ಕೊಂಡ್ರೆ ನಮಗೇನಾಗೋದಿದೆ ಅನ್ನುವ ರೀತಿಯಲ್ಲೂ ಕೂಡ ಹೈಕಮಾಂಡ್ ಲಾಭನೂ ಇಲ್ಲ ನಷ್ಟನೂ ಇಲ್ಲ. ನೀವಂತರೂ ಯಾರ ಮಾತು ಕೇಳಲ್ಲ. ಅಧಿಕಾರದಲ್ಲಿ ಇದ್ದಾಗಲೇ ಕರ್ನಾಟಕದ ಬಿ ಜೆ ಪಿಯ ಒಳ ಜಗಳ ಬಗೆಹರಿಸಲಿಕ್ಕೆ ಆಗಲಿಲ್ಲ, ಮಾಡ್ಕೊಂಡು ಹೋಗಿ ಅನ್ನುವ ತೀರ್ಮಾನಕ್ಕೂ ಕೂಡ ಹೈಕಮಾಂಡ್ ಬರ್ಬೋದು. ನೀವು ನೋಡ್ಕೊಳ್ಳಿ, ನೋಡೋಣ ಚುನಾವಣೆಗಳ ಹತ್ತಿರ ಬಂದಾಗ ನಾವು ನೋಡೋಣ. ಈಗೇನು ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಹೈಕಮಾಂಡ್ಗೆ ಎಷ್ಟು ಆಸಕ್ತಿ ಇದೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಆದರೆ ನೋಡಿ, ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ವಾಟ್ ಈಸ್ ಪಾಲಿಟಿಕ್ಸ್ ಎಂಡ್ ಆಫ್ ದ ಡೇ? ಯು ನೀಡ್ ಟು ಕಾಂಪ್ರಮೈಸ್ ಸಮ್ವೇರ್. ಐ ಆಮ್ ನಾಟ್ ಟೆಲಿಂಗ್ ಕಾಂಪ್ರಮೈಸ್ ಇನ್ ದ ಸೆನ್ಸ್ ಎಲ್ಲವನ್ನ ಅಂದರೆ ಆಡಳಿತ ಪಕ್ಷ ವಿರೋಧ, ಆ ಕಾಂಪ್ರಮೈಸ್ ಹೇಳ್ತಾ ಇಲ್ಲ. ನೀವು ಹಿಟ್ರೋಜೀನಿಯಸ್ ಗ್ರೂಪ್ ಜೊತೆ ಕೆಲಸ ಮಾಡೋಕ್ಕೆ ತಯಾರಾಗಬೇಕಾಗತ್ತೆ. ನಿಮ್ಗೆ ಮನೆಯಲ್ಲಿ ಮಾತ್ರ ಹೋಮೋಜೀನಿಯಸ್ ಗ್ರೂಪ್, ನಿಮ್ಮ ಅಣ್ಣ, ತಮ್ಮ, ಅಕ್ಕ, ದೇ ಆರ್ ಹೋಮೋಜೀನಿಯಸ್, ದೇ ಆರ್ ಯುವರ್ ಬ್ಲಡ್. ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಹಿಟ್ರೋಜೀನಿಯಸ್ ಕೂತಿರ್ತಾರೆ, ಬೇರೆ ಬೇರೆ ಜಾತಿಗಳು ಕೂತಿರ್ತಾರೆ, ಬೇರೆ ಬೇರೆ
Mindset ಅವ್ರು ಮೈಂಡ್ಸೆಟ್ ಅವ್ರು ಇರ್ತಾರೆ, ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು ಇರ್ತಾರೆ. ನೀವು ಅವ್ರ ಜೊತೆ ಕುತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಕಲಿಬೇಕಲ್ವ. ಇಲ್ಲೇನಾಗಿದೆ, ಎರಡೂ ಬಣಗಳು ನಾವು ನಿಮ್ಮ ಜೊತೆ ಕೆಲಸ ಮಾಡಲ್ಲ, ನೀವು ನಮ್ಮ ಜೊತೆ ಕೆಲಸ ಮಾಡಲ್ಲ. ಇದು ಎಷ್ಟು ದಿನ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಅಂದರೆ ಇದರಿಂದ ಸರಿಯಪ್ಪ, ವಾಟ್ ಈಸ್ ದ ಟಾರ್ಗೆಟ್? ನಿಮ್ಮದು ಉದ್ದೇಶ ಏನು? ಈ ಪ್ರಶ್ನೆಗಳು ಎರಡೂ ಬಣಗಳಿಗೆ ನಿಶ್ಚಿತವಾಗಿ ಬರ್ತವೆ. ಯಡಿಯೂರಪ್ಪನವರು ಆಗಾಗ ಹೇಳ್ತಾ ಇದ್ರು, ದೇವ ದುರ್ಲಭ ಕಾರ್ಯಕರ್ತರು. ಆ ಕಾರ್ಯಕರ್ತರು ನೋಡ್ಕೊಂಡು ಏನು ಅಂತ ಇರಬೇಕು? ನಮ್ಮನ್ನು ದುಡಿಸ್ಕೊಂಡ್ರಿ, ಅಧಿಕಾರ ಇದ್ದಾಗ ನಮ್ಮನ್ನು ತಿರುಗಿ ಸಹಿತ ನೋಡಲಿಲ್ಲ, ನಿಗಮ ಮಂಡಳಿಯ ನೇಮಕಾತಿಗಳನ್ನು ಮಾಡಲಿಲ್ಲ. ಈಗ ಅಧಿಕಾರ ಹೋದಾಗ ಅಲ್ಲಿ ಸಿದ್ದರಾಮಯ್ಯನವರ ವಿರುದ್ಧದ ಆರೋಪಗಳಿದ್ದಾಗ 3 ಉಪಚುನಾವಣೆಗಳನ್ನು ಸೋತು ಬಡದಾಡ್ಕೊಂಡು, ನಮ್ಮ ಕಡೆ ಅಂತ ಬಡದಾಡ್ಕೊಂಡು ಸಾಯ್ತಿದ್ದೀವಿ ಅಂತ. ಪಾಪ ಈಗ ಕಾರ್ಯಕರ್ತರ ಪಾಡೇನು ಅನ್ನುವಂಥದ್ದು ಪ್ರಶ್ನೆ. ಜೊತೆಗೆ ಈಗ ಪ್ಯಾಚಪ್ ಮಾಡೋದು ಅಂತಂದರೆ ಯತ್ನಾಳ್ ಆ್ಯಂಡ್ ಟೀಮ್ಗೆ ಜವಾಬ್ದಾರಿಯನ್ನು ಕೊಟ್ಟು ಕೂರಿಸ್ತಾರಾ ಹೈಕಮಾಂಡ್, ಗೊತ್ತಿಲ್ಲ ಯಾವ ರೀತಿಯ ಪ್ಯಾಚಪ್ಗಳಾಗತ್ತೆ. ಸೊ ಜವಾಬ್ದಾರಿಗಳು ಬಂದಾಗ ಬಹುಶಃ ಈ ಆಂತರಿಕ ಬೇಗುದಿ ಕಮ್ಮಿ ಆಗ್ಬೋದಾ ಅಂತ ಅನ್ಸುತ್ತೆ. ನೋಡಿ, ಕೋರ್ ಕಮಿಟಿಯ ಪುನಾರಚನೆ ಎಸ್ ಕ್ಯಾನ್ ಬಿ ಎ ಸ್ಟೆಪ್ ಟುವರ್ಡ್ಸ್ ಸೊಲ್ಯೂಷನ್. ಓಕೆ ಓಕೆ ಅದನ್ನು ಹೈಕಮಾಂಡೇ ಮಾಡಬೇಕಾಗತ್ತೆ. ಅದನ್ನು ಇಲ್ಲಿ ಕರ್ನಾಟಕದಲ್ಲಿ ಮಾಡಿದರೆ ಜಗಳಗಳು ಇನ್ನಷ್ಟು ಭುಗಿಲೇಳ್ತವೆ. ಯಾಕಂದರೆ ಇದರಲ್ಲಿ ಕಾಣದೇ ಇರುವ ಈಗ ಹೆಸರುಗಳಿವೆ. ಅರವಿಂದ್ ಬೆಲ್ಲದಿದ್ದಾರೆ, CT ರವಿ ಏನು ಮಾಡ್ತಾರೆ, ಸುನೀಲ್ ಕುಮಾರ್ ಏನು ಮಾಡ್ತಾರೆ. ಎಸ್, ನೋಡೋಣ ಪ್ರಶಾಂತ್ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಈಗೊಂದು ಚಿಕ್ಕ ಕಾರ್ಯಕರ್ತರು ಅಂತ ದಿನ ಹೇಳೋ ನಾಯಕರು ಎರಡೂ ಬಣಗಳು ಕಾರ್ಯಕರ್ತರ ಬಗ್ಗೆ ಯೋಚನೆ ಮಾಡಿದರೆ ಉದ್ದೇಶ ಏನ್ರಿ? ನೀವು ಒಟ್ಟಿಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಇಡೀ ಪೊಲಿಟಿಕಲ್ ಪಾರ್ಟಿಯನ್ನು ಒಂದು ಬ್ರಿಂಕ್ಗೆ ತಂದಿಟ್ರೆ ಮುಂದೇನು? ಎಸ್, ಈಗ ಒಂದು ಚಿಕ್ಕ ಬ್ರೇಕ್ನ ನಂತರ ಮಹಾರಾಷ್ಟ್ರ ರಾಜಕಾರಣಕ್ಕೆ ಹೋಗೋಣ. ಇನ್ನೂ ಕೂಡ ಮಹಾರಾಷ್ಟ್ರದ CM ಯಾರು ಅನ್ನೋದರ ಬಗ್ಗೆ ಡಿಸೈಡ್ ಆಗಿಲ್ಲ. ಏನಾಗ್ತಾ ಇದೆ ನೋಡೋಣ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.